ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸೆರ್ಸುಲೋಗ್ಸ್. ಇವತ್ತು ನಾವು ಪುದೀನ ಚಟ್ನಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಜ್ವರ ಬಂದು ನೆಗಡಿ ಏನಾದರೂ ಆಗಿ ಬಾಯಿ ಕೆಟ್ಟಿದ್ರೆ ನಾಲಿಗೆಗೆ ಹಿತವಾಗಿರುತ್ತೆ ಈ ರೀತಿ ಚಟ್ನಿನ ರೆಡಿ ಮಾಡಿಕೊಂಡ್ರೆ. ಅಷ್ಟೇ ಅಲ್ಲ, ಪುದೀನನ ಹೆಚ್ಚಾಗಿ ಅಡುಗೆಯಲ್ಲಿ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಡೈಜೆಷನ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಬನ್ನಿ ಚಟ್ನಿನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು ಕಡೆಗೆ 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಹಾಗೆ 4-5 ಕಾಳು ಮೆಣಸು ಜೊತೆಗೆ 1/4 ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಂಡು ಅದನ್ನು ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ. ನಂತರ 2 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನಬೇಳೆ ಎರಡನ್ನೂ ಸೇರಿಸಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದರ ಜೊತೆಗೆ ಸ್ವಲ್ಪ ಕಡಲೆಕಾಯಿ ಬೀಜನ ಸಹ ಸೇರಿಸ್ಕೊಂಡು ಇವೆಲ್ಲವನ್ನು ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯಿ, 7-8 ಬೆಳ್ಳುಳ್ಳಿ ಹೆಸಳು, ಸಾಂಬಾರು ಈರುಳ್ಳಿನ ತಗೊಂಡಿದ್ದೀನಿ. 10 ಸಣ್ಣ ಈರುಳ್ಳಿಗಳನ್ನು ತಗೊಂಡು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ಕೊಬ್ಬರಿನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ ಕೊಬ್ಬರಿನ ಸೇರಿಸ್ಕೊಂಡು ಚಟ್ನಿನ ರೆಡಿ ಮಾಡಿಕೊಂಡ್ರೆ. ಇವಾಗ ನಾವು ಶುದ್ಧ ಮಾಡಿಕೊಂಡು ನೀಟಾಗಿ 2-3 ಸತಿ ತೊಳೆದಿಟ್ಕೊಂಡಿರ್ತಕ್ಕಂಥ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಮನೆಗೆ ಯಾವಾಗಲಾದರೂ ಪುದೀನ ಸೊಪ್ಪನ್ನು ಹೆಚ್ಚಾಗಿ ತಂದಾಗ ಈ ರೀತಿಯಾಗಿರ್ತಕ್ಕಂಥ ಚಟ್ನಿನ ಮಾಡಿಟ್ಕೊಂಡ್ರೆ 10 ದಿನಗಳ ಕಾಲ ತಿನ್ನಬಹುದು. ತುಂಬ ರುಚಿಯಾಗಿರುತ್ತೆ. ಇದನ್ನು ಅನ್ನ, ಚಪಾತಿ, ಮುದ್ದೆ, ದೋಸೆ ಎಲ್ಲದಕ್ಕೂ ಸಹ ಸೇರಿಸ್ಕೊಂಡು ತಿನ್ನಬಹುದು. ಪುದೀನ ಅಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲ ಹಿಂಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬಿಡೋಣ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ನಂತರ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳೋಣ. ಈ ಬಿಸಿಗೆನೆ ಹುಣಸೆಹಣ್ಣು ಮೆತ್ತಗಾಗತ್ತೆ. ಇದು ತಣ್ಣಗಾದ ನಂತರ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬಹುದು. ಹುಣಸೆಹಣ್ಣು ನೋಡಿ ಈ ಬಿಸಿಗೆ ಮೆತ್ತಗಾಗ್ಬಿಟ್ಟಿರುತ್ತೆ. ಒಬ್ಬೊಬ್ಬರು ಇದನ್ನು ನೀರಲ್ಲಿ ನೆನೆಸ್ಕೊಂಡು ಸೇರಿಸ್ಕೊತಾರೆ. ಈ ರೀತಿ ಮಾಡೋದ್ರಿಂದ ಹುಣಸೆಹಣ್ಣು ಸಾಫ್ಟಾಗಿ ಮೆತ್ತಗಾಗಿರುತ್ತೆ. ಚೆನ್ನಾಗಿ ಇದು ಮಿಕ್ಸಿಯಲ್ಲಿ ರುಬ್ಕೋಬಹುದು. ಇವಾಗ ಇದೆಲ್ಲವನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮೊದಲಿಗೆ ಈ ಕಾಳೆಲ್ಲ ಸೇರಿಸ್ಕೊಂಡು ರುಬ್ಕೊಬಂದುಬಿಡೋಣ. ನಂತರ ಇದಕ್ಕೆ ನಾವು ಸೊಪ್ಪನ್ನು ಸೇರಿಸ್ಕೋಬಹುದು. ಇವಾಗಂತೂ ಬೇಸಿಗೆ ಕಾಲ, ಯಾವುದೇ ಸಾಂಬಾರು ಮಾಡಲಿ ಬಾಯಿಗೆ ರುಚಿ ಅನಿಸೋದಿಲ್ಲ. ಈ ರೀತಿಯ ಚಟ್ನಿಯನ್ನು ಮಾಡಿಟ್ಕೊಂಡು ಸಾಂಬಾರು ಜೊತೆ ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ರೆ ನಾಲಿಗೆಗೆ ತುಂಬ ಹಿತ ಅನಿಸುತ್ತೆ. ಕೆಲವರಿಗೆ ಯಾವುದೇ ಸಾಂಬಾರು ಮಾಡಲಿ ಈ ರೀತಿ ಚಟ್ನಿ ಉಪ್ಪಿನಕಾಯಿ ಇದ್ದರೆ ಬೇಸಿಗೆ ಕಾಲದಲ್ಲಿ ಸಖತ್ ಇಷ್ಟ ಆಗುತ್ತೆ. ಈ ಚಟ್ನಿನ ತುಂಬ ನುಣ್ಣಗೆ ರುಬ್ಕೊಳ್ಳೋಕ್ಕೆ ಹೋಗ್ಬಿಡಿ. ಸ್ವಲ್ಪ ತರಿಯಾಗಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆ ಜೊತೆನೂ ಸಹ ಸಖತ್ ಟೇಸ್ಟಿಯಾಗಿತ್ತು. ಜೊತೆಗೆ ವೈಟ್ ರೈಸ್ ಜೊತೆ ಅಂತೂ ಅಮೇಝಿಂಗ್ ಆಗಿರುತ್ತೆ. ಇದರ ಜೊತೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಿಂದರೆ ನಾಲಿಗೆಗೆ ಒಂದು ಹೊಸ ರುಚಿನ ತಂದುಕೊಡುತ್ತೆ ಅಂತ ಹೇಳಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.